ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ನೆನ್ನೆಯ ಮೀಟಿಂಗ್ನ ಬಹುತೇಕ ಭಾಗ ಬಿಹಾರ್ ಎಲೆಕ್ಷನ್ನೇ ಚರ್ಚೆ ಆಗಬಹುದು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಅದು ಬಿಟ್ಟು ಸುಮಾರು ವಿಷಯಗಳ ಚರ್ಚೆಗೆ ಬಂದಿದ್ದಾವೆ. ಅಜಿತ್ ನೋಡಿ, ಬರೀ ಬಿಹಾರದ ಚುನಾವಣೆಯ ವಿಷಯ ಚರ್ಚೆ ಮಾಡೋದಾದ್ರೆ ಯಾವುದೋ ಒಂದು ಸಂಪುಟ ಸಭೆಯ ಸೈಡ್ಲೈನ್ಸ್ನಲ್ಲೂ ಕೂಡ ಚರ್ಚೆ ಮಾಡಬಹುದಿತ್ತು. ನನಗನ್ಸುತ್ತೆ ಈ ಔತಣಕೂಟ ಕರೆದಿದ್ದೆ ಒಂದು ರೀತಿ ಸಂಪುಟದ ಎಲ್ಲ ಸದಸ್ಯರನ್ನ ಕರೆದು ಮುಖ್ಯಮಂತ್ರಿಗಳು ಒಂದು ಮೆಸೇಜಿಂಗ್ನ ಪ್ರಯತ್ನ ಪಟ್ರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅನ್ಸುತ್ತೆ. ಈಗ ಬಿಹಾರದ ಚುನಾವಣೆಗೆ ನೀವು ಸಚಿವರು ಹೋಗ್ರಿ, ಶಾಸಕರು ಹೋಗ್ರಿ ಅನ್ನೋದು ಪಾರ್ಟಿಯ ಸಂಘಟನಾತ್ಮಕ ಕೆಲಸ. ಸಚಿವ ಸಂಪುಟದ ಸದಸ್ಯರಿಗೆ ಔತಣಕೂಟ ಕರೆದು ಏನು ಬಿಹಾರಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು ಅಂತ ಹೇಳುವ ಏನು ಅನಿವಾರ್ಯತೆ ಏನು ಇರಲಿಲ್ಲ. ಮುಖ್ಯವಾಗಿ ಸಂಪುಟ ಪುನಾರಚನೆ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನ ಕೆಲ ಸಚಿವರ ಎದುರುಗಡೆ ಮುಖ್ಯಮಂತ್ರಿಗಳು ಹೇಳಿರಬೇಕಾದ್ರೆ ಇದು ಹೈಕಮಾಂಡ್ಗೂ ಕೂಡ ತಲುಪಲಿ ಅನ್ನುವ ಉದ್ದೇಶದಿಂದಲೇ ನಿನ್ನೆ ಔತಣಕೂಟವನ್ನು ಕರೆದ್ರ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇದರಲ್ಲಿ ಇರುತ್ತೆ. ಬಿಹಾರದ ಯಾರ್ಯಾರು ಹೋಗಬೇಕು, ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದು ಒಂದು ಕಡೆ ಆದರೂ ಕೂಡ ಕೆಲ ಸಚಿವರನ್ನು ಕರೆದು ಇಲ್ಲ ನಾನು ಸಂಪುಟ ಪುನಾರಚನೆಯನ್ನು ಮಾಡಬೇಕಂತಿದ್ದೀನಿ ಅನ್ನೋದನ್ನೇನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಇದು ನಿಶ್ಚಿತವಾಗಿ ಹೈಕಮಾಂಡ್ಗೆ ಹೇಳುವ ಪ್ರಯತ್ನ ಕೂಡ ಹೌದು. ಇಲ್ಲವಾದಲ್ಲಿ ಸಂಪುಟ ಪುನಾರಚನೆ, ಈಗ ನೋಡಿ, ಎರಡು ಸ್ಟೆಪ್ಗಳನ್ನು ನಾವು ತೆಗೆದುಕೊಳ್ಳೋಣ. ಒಂದು, ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ KC ವೇಣುಗೋಪಾಲ್ಗೆ ಫೋನ್ ಮಾಡಿದ್ರು. ನವೆಂಬರ್ 14ರ ನಂತರ ನಾನು ಬರ್ತೀನಿ, ಸಂಪುಟ ಪುನಾರಚನೆಗೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಕೇಳಿದರು. ಅವರು ಕೇಳಿದ ದಿನ ಮುಖ್ಯಮಂತ್ರಿಗಳ ಬಳಗ ಎಲ್ಲವೂ ಕೂಡ ಟಿವಿ ಮಾಧ್ಯಮಗಳಲ್ಲಿ ಬಂದು ಮಾತಾಡ್ತು, ಇಲ್ಲ ಸಂಪುಟ ಪುನಾರಚನೆ ಆಗೋದು ಸ್ಪಷ್ಟ ಬಿಹಾರದ ಫಲಿತಾಂಶ ಬಂದ ನಂತರ ಅಂತ. ಅದಾಗಿ 2 ದಿನಕ್ಕೆ DK ಶಿವಕುಮಾರ್ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬರ್ತಾರೆ. ಅವರು ಬಹಳ ಮುಗುಮ್ಮಾಗಿಯೋ ಅಥವಾ ಬಹಳ ನೇರವಾಗಿಯೋ ಅಂತಿರೋ ಅವ್ರೇನು ಹೇಳ್ತಾರೆ, ನಂಬರ್ ಗೇಮ್ ಡಸಂಟ್ ಮ್ಯಾಟರ್ ಇನ್ ಫ್ರಂಟ್ ಆಫ್ ಹೈಕಮಾಂಡ್ ಇಸ್ ಕಾಲ್ ಇಸ್ ಅ ಫೈನಲ್ ಕಾಲ್ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಹೌದು. ಸಂಪುಟ ಪುನಾರಚನೆ ಬಗ್ಗೆ ಒಂದು ಸ್ಪೆಸಿಫಿಕ್ ಪ್ರಶ್ನೆಯನ್ನು ಕೇಳಿದಾಗ DK ಶಿವಕುಮಾರ್ ಹೇಳಿದ್ರು, ಸಂಪುಟ ಪುನಾರಚನೆಯ ಬಗ್ಗೆ ನನಗೆ ಗೊತ್ತೇ ಇಲ್ಲ, ನನ್ನ ಜೊತೆ ಮುಖ್ಯಮಂತ್ರಿಗಳು ಇನ್ನೂವರೆಗೂ ಕೂಡ ಮಾತನಾಡಿಲ್ಲ. ಯಾರು ಹೇಳಿದ್ರು ಇದನ್ನು? ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರು ಹೇಳಿದರು. ಅದಾದ ಮೇಲೆ 2 ದಿನಕ್ಕೆ ಮುಖ್ಯಮಂತ್ರಿಗಳು ಮನೆಯಲ್ಲಿ ಔತಣಕೂಟವನ್ನು ಕರೀತಾರೆ. ಬಿಹಾರದ ಚುನಾವಣೆ, ಆನ್ ದ ಪ್ರಿಟೆಕ್ಸ್ಟ್ ಆಫ್ ಬಿಹಾರದ ಚುನಾವಣೆ ಈ ಔತಣಕೂಟ ನಡೀತು ಅಂತ ಅನ್ಕೊಳ್ಳೋಣ. ಬಟ್ ಬಿಹಾರದ ಚುನಾವಣೆಗೆ ಸಚಿವರನ್ನ, ಶಾಸಕರನ್ನ, ಪಾರ್ಟಿ ಕಾರ್ಯಕರ್ತರನ್ನ ಕಳಿಸ್ಲಿಕ್ಕೆ ಮುಖ್ಯಮಂತ್ರಿಗಳು ಔತಣಕೂಟವನ್ನು ಕರೆದಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಹೌದು. DK ಶಿವಕುಮಾರ್ ಬಂದು ಹೋದ ನಂತರ ಕೆಲ ಸಚಿವರನ್ನ ಒಬ್ಬೊಬ್ಬರೇ ಕರೆದು ಇಲ್ಲ ನೀವು ಸಂಪುಟ ಪುನಾರಚನೆಗೆ ತಯಾರಿರಬೇಕು, ಯಾರನ್ನ ತೆಗಿತೀವಿ ಅನ್ನೋದನ್ನ ಅಫ್ಕೋರ್ಸ್ ಮುಖ್ಯಮಂತ್ರಿಗಳು ಹೇಳಿರಲ್ಲ. ಯಾರನ್ನ ತೆಗಿತೀವಿ, ಅದರ ಮೆರಿಟ್ ಲೀಸ್ಟ್ ಏನು ಮಾಡಲಾಗ್ತಾ ಇದೆ, ಇವೆಲ್ಲವೂ ಕೂಡ ನಂತರದ ಪ್ರಶ್ನೆಗಳು. ಯಾಕಂದರೆ ಸಂಪುಟ ಪುನಾರಚನೆ ಅನ್ನೋದು ಒಂದು ಪೊಲಿಟಿಕಲ್ ಪ್ರೊಸೆಸ್ ಆಗಿರುತ್ತೆ. ಸಂಪುಟ ಪುನಾರಚನೆ ಅನ್ನೋದು ನನ್ನ ಕಡೆಯವ್ರು ಯಾರು ಇರಬೇಕು, ನಿನ್ನ ಕಡೆಯವ್ರು ಯಾರು ಹೋಗಬೇಕು, ಅವ್ರ ಕಡೆಯವ್ರು ಯಾರನ್ನು ತೆಗಿಬೇಕು, ಮತ್ತು ನನ್ನ ಕಡೆಯವ್ರನ್ನ ಯಾರನ್ನು ತಗೋಬೇಕು, ಇದು ಪೊಲಿಟಿಕಲ್ ಪ್ರೊಸೆಸ್ ಆಗಿರುತ್ತಾನೆ. ಹೌದು, ಕರೆಕ್ಟ್. ಹೀಗಿರುವಾಗ ಮುಖ್ಯಮಂತ್ರಿಗಳು ನಿನ್ನೆ ಸಚಿವರನ್ನ ಕರೆದು ಸಂಪುಟ ಪುನಾರಚನೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದು ನೋಡಿದ್ರೆ ಅವರು ನೋಡಿ, ಇಲ್ಲಿ ಮೈಂಡ್ ಗೇಮ್ ಬಹಳ ಸ್ಪಷ್ಟವಾಗಿ ನಡೀತಾ ಇದೆ. DK ಶಿವಕುಮಾರ್ ಏನು ಹೇಳ್ತಾರೆ, ಹೈಕಮಾಂಡ್ ವಿಲ್ ಟೇಕ್ ಎ ಫೈನಲ್ ಕಾಲ್, ನಂಬರ್ ಡಸಂಟ್ ಮ್ಯಾಟರ್. ಹೌದು. ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಂಬರ್ ಡಸ್ ಮ್ಯಾಟರ್, ನನ್ನ ಹತ್ರ ಜಾಸ್ತಿ ಇದೆ. ಅಂದ್ರೆ ಯಾರ್ಯಾರ ಅಡ್ವಾಂಟೇಜ್ ಇದೆಯೋ ಆ ಪಾಯಿಂಟ್ಗಳನ್ನು ಅವ್ರು ಹೇಳ್ತಿದ್ದಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ನಂಬರ್ ಜಾಸ್ತಿ ಇದೆ, ಅವ್ರು ಅದನ್ನು ಹೇಳ್ತಿದ್ದಾರೆ. DK ಶಿವಕುಮಾರ್ಗೆ ಅನ್ಸುತ್ತೆ ಹೈಕಮಾಂಡ್ನ ಬೆಂಬಲ ನನಗಿದೆ, ಅವ್ರಂತಾರೆ ನಂಬರ್ ಡಸಂಟ್ ಮ್ಯಾಟರ್, ಹೈಕಮಾಂಡ್ ಮ್ಯಾಟರ್ಸ್. ಈಗ ಸಿದ್ದರಾಮಯ್ಯನವ್ರು ಏನು ಹೇಳ್ತಿದ್ದಾರೆ, ಸಂಪುಟ ಪುನಾರಚನೆಯನ್ನು ಮಾಡ್ತೀವಿ, ಸಂಪುಟ ಪುನಾರಚನೆಗೆ ಮಾನಸಿಕವಾಗಿ ತಯಾರಾಗಿರಿ. ಅದರ ಅರ್ಥ ಏನು? ಅದರ ಅರ್ಥ ಹೈಕಮಾಂಡ್ಗೂ ಕೂಡ ಈ ಸುದ್ದಿ ತಲುಪಲಿ, ಹೈಕಮಾಂಡ್ ಕೂಡ ಒಂದು ಗಂಭೀರತೆಯಿಂದ ಈ ವಿಷಯವನ್ನ ಪ್ರಸ್ತಾಪಿಸಲಿ ಅಥವಾ ಈ ವಿಷಯವನ್ನ ಸಾಲ್ವ್ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಲಿ. ಇಲ್ಲವಾದಲ್ಲಿ ನಾನು ಸುಮ್ಮನೆ, ಈಗ DK ಶಿವಕುಮಾರ್ ಹೇಳಿದ್ರು ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದು ಎಲ್ಲ ಬದ್ಧರು, ಅಷ್ಟು ಸುಲಭವಾಗಿ ಇದು ನಡೆಯಲ್ಲ. ಅದಕ್ಕೆ ಕಳೆದ 2-3 ದಿನಗಳಿಂದ ಸಿದ್ದರಾಮಯ್ಯನವರ ಪಟ್ಟುಗಳನ್ನು ಗಮನಿಸಿದ್ರೆ ಅವರು ಒಂದು ವೇಳೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ ವಿಲ್ ಹಿ ಗೋ ಅಶೋಕ್ ಗೆಹ್ಲೋಟ್ ವೇ? ಇಡೀ ರಾಜ್ಯದ ಸುಲಭವಾಗಿ ಮಣಿಯುವ ಪ್ರಶ್ನೆಯೇ ಇಲ್ಲ. ರಾಜ್ಯದ ರಾಜಕಾರಣದ ಕುತೂಹಲ ಇರ್ತಕ್ಕಂಥದ್ದೆಲ್ಲಿ? ಸಿದ್ದರಾಮಯ್ಯನವರು ಅಶೋಕ್ ಗೆಹ್ಲೋಟ್ ತರ ಮಾಡ್ತಾರ ಅಥವಾ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮತ್ತು ಹೈಕಮಾಂಡ್ ಅಂದುಕೊಂಡಂತೆ ಸುಲಭವಾಗಿ ಬಗ್ತಾರ? That is the important question as far as Karnataka Congress is concerned. Correct.
ಆ ಕಾಂಟೆಕ್ಸ್ಟಲ್ಲಿ ಔತಣಕೂಟವನ್ನು ನೋಡ್ಬೇಕಾಗತ್ತೆ. ಅದರ್ವೈಸ್ ಅಜಿತ್ ಯಾರೇ ಅಂದರೆ ಈಗ ನಾನೊಬ್ಬ ಹೇಳ್ದಂಗಷ್ಟೇ ಬಿಹಾರದ ಚುನಾವಣೆಗೆ ನೀವು ಹೋಗಬೇಕು, ಬಿಹಾರದ ಚುನಾವಣೆಗೆ ಹೈಕಮಾಂಡ್ಗೆ ಸಹಾಯ ಮಾಡಬೇಕು ಅಂತ ಹೇಳಕ್ಕೆ ಔತಣಕೂಟ ಕರಿಬೇಕಾಗಿರ್ತಕ್ಕಂಥ ಉದ್ದೇಶ ಇರಲಿಲ್ಲ. ಸೊ ಇದು ಪ್ರಮುಖವಾಗಿ ಔತಣಕೂಟ, ಸಚಿವರನ್ನ ಗುಡ್ಡೆ ಹಾಕು, ಸಚಿವರನ್ನ ಕರೆದಿರೋದು, ಸಚಿವರ ಜೊತೆ 1-to-1 ಕೆಲವ್ರ ಜೊತೆ ಮಾತುಕತೆಗಳನ್ನು ಆಡಿರೋದು, ಇದು ನಿಶ್ಚಿತವಾಗಿ ಮುಂಬರುವ ತಿಂಗಳ, ನಾ ಅದನ್ನು ಕುರುಕ್ಷೇತ್ರ ಅಂತ ಈಗ ಕರೆಯಲಾರೆ, ಆದರೆ ಮುಂಬರುವ ತಿಂಗಳ ತಿಕ್ಕಾಟದ ಒಂದು ಮುನ್ಸೂಚನೆ ಏನಿದೆ ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸಮರಾಭ್ಯಾಸ ಅಂತಿರೋ ಅಥವಾ ಆ ರೀತಿಯ ಸಂದೇಶಗಳನ್ನು ಕೊಡುವ ಪ್ರಯತ್ನ ಅಂತಿರೋ, ನಿನ್ನೆ ಔತಣಕೂಟವನ್ನು ಆ ದೃಷ್ಟಿಕೋನದಿಂದಲೇ ನೋಡಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.